ಹಾಯ್ ಎಲ್ಲರಿಗೂ. ಇದು ನನ್ನ ಫಸ್ಟ್ ಲಾಗ್ ವಿಡಿಯೋ ಆಗಿರುತ್ತೆ. ಇವತ್ ಬಂದು 12th ಆಗಸ್ಟ್ 2026 ಭೀಮನ ಅಮಾವಾಸ್ಯೆ. ನಾನ್ ಮದ್ವೆ ಆದ್ಮೇಲೆ ನನಗಿದು ಮೊದಲನೇ ಭೀಮನ ಅಮಾವಾಸ್ಯೆ ಅಂಡ್ ನಂಗೆ ತುಂಬಾ ಸ್ಪೆಷಲ್. ಯಾಕಂದ್ರೆ ನಾನು ಫಸ್ಟ್ ಟೈಮ್ ಸೆಲೆಬ್ರೇಟ್ ಮಾಡ್ತಿದ್ದೀನಿ. ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಬಟ್ ತಿಳ್ಕೊಂಡು ಕೇಳ್ಕೊಂಡು ಒಳ್ಳೆ ರೀತಿಲೇ ಮಾಡಿದ್ದೀನಿ. ಬೆಳಗ್ಗೆ 4 ಗಂಟೆಗೆ ಎದ್ದು ಕೆಲಸ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡು ಮಾಡಿದ್ದೀನಿ. ಈ ವಿಡಿಯೋ ಕೊನೆಯಲ್ಲಿ ಯಾವ ರೀತಿ ನಾನು ಪೂಜೆ ಮಾಡಿದೆ, ದೇವ್ರ ಪೂಜೆ ಯಾವ ರೀತಿ ಮಾಡಿದೆ ಅಂತೆಲ್ಲ ಹಾಕ್ತೀನಿ. ನಾನು ಇವತ್ತೇ ಯಾಕೆ ವಿಡಿಯೋಸ್ ಮಾಡ್ಬೇಕಂತ ಅನ್ಸ್ತು ನಂಗೆ ಗೊತ್ತಿಲ್ಲ. ತುಂಬಾ ದಿನ ಮಾಡ್ಬೇಕು ಅಂತ ಅನ್ಕೊಂತಿದ್ದೆ. ಬಟ್ ಏನೋ ನನ್ಗೆ ಕಾನ್ಫಿಡೆನ್ಸ್ ಕಮ್ಮಿ ಇತ್ತು, ಅಥವಾ ನಾನೇ ಸ್ವಲ್ಪ ಹೆಸಿಟೇಟ್ ಆದೆ. ಹೌದು, ವಿಡಿಯೋಸ್ ಹೆಂಗ್ ಬರುತ್ತೋ, ನಾನ್ ಕ್ಯಾಮ್ರಾದಲ್ಲಿ ಹೆಂಗ್ ಕಾಣಿಸ್ತೀನಿ, ಯಾವ ತರ ಮಾತಾಡ್ತೀನಿ, ಹೆಂಗ್ ಎಡಿಟ್ ಮಾಡ್ತೀನಿ, ಗೊತ್ತಿರೋರು ಏನ್ ಅನ್ಕೊಂತಾರೋ ಇದೇ ಥಾಟ್ಸ್ ಅಲ್ಲಿ ಇದೆ. ಬಟ್ ಯಾರೇನಾದ್ರು ಅನ್ಕೊಳ್ಳಿ, ಲೆಟ್ಸ್ ಡೂ ಇಟ್ ಅನ್ನೋ ತರ ಸ್ಟಾರ್ಟ್ ಮಾಡಿದೀನಿ. ಬೆಳಗ್ಗೆ 4:15 ಆಗಿದೆ ಟೈಮು. ಹಾಗಾಗಿ ಇನ್ನು ಕತ್ಲೆ ಇದೆ. ನಾನಿಲ್ಲಿ ಹೊಸ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಹೊಸ್ಲು ಪೂಜೆ ಮಾಡ್ಕೋತಿದ್ದೀನಿ ಫಸ್ಟು. ಹಾಗೆಯೇ ತುಳಸಿ ಕಟ್ಟೆಗೂ ಹಾಗೆ ಪೂಜೆ ಮಾಡ್ಕೋತಿದ್ದೀನಿ. ನಾನು ಇದೇ ಥರ ವೀಡಿಯೋನ ಒಳಗಡೆ ಏನು ಕೆಲಸ ಮಾಡಿದೆ ಅಂತ ಮಾಡೋಕ್ಕಾಗಿಲ್ಲ. ಯಾಕೆ ಅಂತ ಅಂದರೆ ಪೂಜೆನ ಸ್ವಲ್ಪ ಬೇಗ ಮಾಡಬೇಕಲ್ವ, ಹಾಗಾಗಿ ಮಾಡಿಲ್ಲ. ನಾನಿಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗ್ತಿದ್ದೀನಿ. ಸ್ಯಾರಿ ಉಟ್ಕೊಳ್ಳೋದು ಆ್ಯಕ್ಚುಲಿ ನಂಗೆ ಸ್ವಲ್ಪ ಕಷ್ಟನೇ. ಹಂಗೂ ಹೆಂಗೋ ಹುಡ್ಕೊಂಡಿದ್ದೀನಿ. ಅದು ಪರ್ಫೆಕ್ಟಾಗಿ ಬಂದಿದೆ, ಓಕೆ ಅಂತ ಅನ್ಸಿದ್ಮೇಲೆ ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಭೀಮನ ಅಮಾವಾಸ್ಯೆ ಅಲ್ಲ, ಕ್ಯೂರಿಯಾಸಿಟಿ ಯಾವ ಥರ ಬರುತ್ತೆ ಅಂತ, ಯಾವ ಥರ ಮಾಡಿದೆ ಅಂತ. ಅದಕ್ಕೆ ನನ್ನ ಹಸ್ಬೆಂಡು ತುಂಬ ಕ್ಯೂರಿಯಸ್ ಆಗಿದ್ದಾರೆ. ಇಲ್ಲಿ ನಾನು ರೆಗ್ಯುಲರಾಗಿ ಏನು ಪೂಜೆ ಮಾಡ್ತೀನಿ ಅದನ್ನು ಮಾಡೋದ್ರ ಜೊತೆಗೆ ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಪೂಜೆ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಆ ಪೂಜೆನ ಶಿವ ಪಾರ್ವತಿ ಅಂತ ಹೇಳಿ 2 ದೀಪನ ಇಟ್ಟು ಪೂಜೆ ಮಾಡಬೇಕಾಗತ್ತೆ. ಈ ವ್ರತ ಉಟ್ಕೊಂಡಿದ್ದೆ ಶಿವ ಪಾರ್ವತಿ ಪ್ರತ್ಯಕ್ಷ ಆಗಿ ವರ ಕೊಟ್ಟ ಮೇಲೆ. ನಾವೇನೇ ಪೂಜೆ ಮಾಡಿದ್ರೂ ಮೊದಲು ವಿಘ್ನೇಶ್ವರನಿಗೆ ಅದು ಸಲ್ಲಬೇಕು ಅಂತ ಹೇಳ್ತಾರೆ. ಹಾಗಾಗಿ ಮೊದಲು ವಿಘ್ನೇಶ್ವರನಿಗೆ ಪೂಜೆ ಮಾಡ್ಕೋತಾ ಇದ್ದೀನಿ. ನಾವು ಈ ವ್ರತನ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಹಿಂದೆ ಹೀಗೆ ಒಬ್ಬ ಹೆಂಡತಿ ತನ್ನ ಗಂಡ ಸತ್ತಿದ್ದ ದಿನವೇ ಅವನ ಶ್ರೇಯಸ್ಸಿಗೋಸ್ಕರ ಅವನು ಮತ್ತೆ ಬದುಕಬೇಕು ಅಂತ ಹೇಳಿ ಈ ವ್ರತನ ಮಾಡಿ ಶಿವ ಪಾರ್ವತಿ ಪ್ರತ್ಯಕ್ಷ ಆಗಿ ಅವಳಿಗೆ ವರ ಕೊಟ್ಟು ತನ್ನ ಗಂಡನ ಬದುಕಿಸ್ಕೊಂಡಿರ್ತಾಳೆ. ಸೊ ಈ ದಿನನ ಎಲ್ಲರೂ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಹೇಳಿ ತನ್ನ ಗಂಡನ ಆಯಸ್ಸು ಆರೋಗ್ಯಕ್ಕೋಸ್ಕರ ಮಾಡ್ತಾರೆ. ಇಲ್ಲಿ ನಾನು ಪಾದ ಪೂಜೆಗೆ ಏನೇನು ಬೇಕು ಅಂತ ಮೊದಲಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೇರೆ ಎಲ್ಲ ಚಿಕ್ಕದು ಬರೆದಿದ್ದಲ್ಲ, ಪ್ರೇಮಿಗಳೇ ಹೇಳಿದ್ದು. ಅವನ ಗೆಲುವಿಗೆ ಅವಳೇ ಕಾರಣ, ಜೀವ ಬೆಳಗಿದೆ ಅವಳ ಕಾಲ್ಗುಣ. ಸಾವು ಸಹ ಭಯ ಪಡುವ ಪ್ರೀತಿ ಸುರಿದರು, ಜೊತೆಯಲೇ ಬದುಕಲೆಂದೇ ಹುಟ್ಟಿದರು. ಪ್ರೀತಿ ಮುಂದೆ ಬೇರೆ ಎಲ್ಲ ಚಿಕ್ಕದು. ನನ್ನ ಗಂಡ ಭೀಮನ ಅಮಾವಾಸ್ಯೆಗೆ ಅಂತ ಹೇಳಿ ನನಗೆ ಕೊಟ್ಟಿರೋ ಗಿಫ್ಟ್ ಇದು. ಇದಾದಮೇಲೆ ನಾವು ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನಕ್ಕೆ ಹೋಗಿ ಪಾರ್ವತಿ ಮತ್ತು ಶಿವನ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ಸೀದಾ ಪ್ರಸಾದ ತೊಗೊಂಡು ಮನೆಗೆ ಬರ್ತೀವಿ. ಮನೆಗೆ ಬಂದಮೇಲೆ ಹಾಗೆ 1-4-5 ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡಿದ್ದೀವಿ. ಇವತ್ತು ಭೀಮನ ಅಮಾವಾಸ್ಯೆನ ಯಾರ್ಯಾರು ಸೆಲೆಬ್ರೇಟ್ ಮಾಡಿದಿರೋ, ಗಂಡನ ಆಯಸ್ಸು ಆರೋಗ್ಯಕ್ಕೋಸ್ಕರ ಯಾರೆಲ್ಲ ಬೇಡ್ಕೊಂಡಿದ್ರು ಎಲ್ಲರಿಗೂ ಹ್ಯಾಪಿ ಭೀಮನ ಅಮಾವಾಸ್ಯೆ. ಭೀಮನ ಅಮಾವಾಸ್ಯೆಯ ಶುಭಾಶಯಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋನ ನೋಡಿದ್ದಕ್ಕೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವಿಡಿಯೋಸ್ಗೆ, ಒಳ್ಳೆ ವ್ಯೂಸ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.